ಈ 7 ದೇಶಗಳಲ್ಲಿ ಚಿನ್ನಕ್ಕೆ ಬೆಲೆ ಕಡಿಮೆ. ಭಾರತೀಯರೇ ಗಮನಿಸಿ, ಎಲ್ಲಿ ಖರೀದಿ ಮಾಡಿದ್ರೆ ಲಾಭ. ನೀವೇನಾದ್ರೂ ಚಿನ್ನ ಪ್ರಿಯರಾಗಿದ್ರೆ ಅಥವಾ ಹೂಡಿಕೆಗಾಗಿ ಚಿನ್ನ ಖರೀದಿ ಮಾಡೋಕೆ ಯೋಚಿಸ್ತಾ ಇದ್ರೆ ಈ ಸುದ್ದಿ ನಿಮಗಾಗಿ. ಭಾರತದಲ್ಲಿ ದಿನೇ ದಿನೇ ಗಗನಕ್ಕೇರ್ತಿರುವ ಚಿನ್ನದ ಬೆಲೆಗಳ ಮಧ್ಯೆ ಭಾರತೀಯರಿಗಿಂತಲೂ ಅಗ್ಗದ ದರದಲ್ಲಿ ಚಿನ್ನವನ್ನ ಖರೀದಿ ಮಾಡೋಕೆ ಜಗತ್ತಿನಲ್ಲಿ 7 ಅತ್ಯುತ್ತಮ ಸ್ಥಳಗಳಿವೆ. ಬನ್ನಿ, ನಿಮ್ಮ ಹಣಕ್ಕೆ ಸರಿಯಾದ ಮೌಲ್ಯ ನೀಡುವ ನಿಮ್ಮ ಖರೀದಿಗೆ ವಿಶ್ವದ ಆ 7 ಹಾಟ್ಸ್ಪಾಟ್ಗಳು ಯಾವ್ಯಾವು ಅನ್ನೋದನ್ನ ತಿಳ್ಕೊಳ್ಳೋಣ. ಚಿನ್ನದ ಬೆಲೆ ಜಾಗತಿಕ ಮಾರುಕಟ್ಟೆಯಲ್ಲಿ ನಿರ್ಧಾರವಾದ್ರೂ ಸ್ಥಳೀಯ ಆಮದು ಸುಂಕ, ತೆರಿಗೆಗಳು ಮತ್ತು ಸ್ಥಳೀಯ ಬೇಡಿಕೆಯಿಂದಾಗಿ ಬೆಲೆಗಳು ವ್ಯತ್ಯಾಸ ಆಗುತ್ತೆ. ಭಾರತದಲ್ಲಿ ಹೆಚ್ಚಿನ ಆಮದು ಸುಂಕ ಮತ್ತು ತೆರಿಗೆಗಳೇ ಬೆಲೆ ಹೆಚ್ಚೋಕೆ ಮುಖ್ಯ ಕಾರಣ. ಆದರೆ ಕೆಲವು ದೇಶಗಳಲ್ಲಿ ತೆರಿಗೆ ನೀತಿಗಳು ಅತ್ಯಂತ ಸರಳವಾಗಿರೋದ್ರಿಂದ ಅಲ್ಲಿನ ಚಿನ್ನದ ದರಗಳು ಭಾರತಕ್ಕಿಂತ ಕಡಿಮೆ ಇರುತ್ತೆ. ಈ ಪೈಕಿ ಮೊದಲ ದೇಶ UAE. 2025ರ ಅಕ್ಟೋಬರ್ ತಿಂಗಳ ಲೆಕ್ಕಾಚಾರದ ಪ್ರಕಾರ ದುಬೈನಲ್ಲಿ 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ ಸುಮಾರು $1,14,740 ಇತ್ತು. ಆದರೆ ಅದೇ ಸಮಯದಲ್ಲಿ ಭಾರತದಲ್ಲಿ ಇದರ ಬೆಲೆ $1,23,035 ಇತ್ತು. ಅಂದ್ರೆ ಭಾರತಕ್ಕಿಂತ ದುಬೈನಲ್ಲಿ ಸ್ಪಷ್ಟವಾಗಿ ಚಿನ್ನ ಅಗ್ಗವಾಗಿದೆ. ಚಿನ್ನ ಖರೀದಿ ಮಾಡೋಕೆ ಭಾರತೀಯರಿಗೆ ಇನ್ನೊಂದು ಅತ್ಯುತ್ತಮ ಆಯ್ಕೆ ಅಂತಂದ್ರೆ ಹಾಂಗ್ಕಾಂಗ್. ಇಲ್ಲಿನ ಬೆಲೆಗಳು ಭಾರತಕ್ಕಿಂತ ಗಮನಾರ್ಹವಾಗಿ ಕಡಿಮೆ ಇದೆ. 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ ಕೇವಲ $1,13,140 ಆಸುಪಾಸಿನಲ್ಲಿದೆ. ಮೂರನೇ ದೇಶ ಸಾಂಸ್ಕೃತಿಕ ಚಿನ್ನದ ಗಣಿ ಟರ್ಕಿ. ಚಿನ್ನವನ್ನ ಸಂಸ್ಕೃತಿ ಮತ್ತು ಹೂಡಿಕೆ ಎರಡಕ್ಕೂ ಬಳಸುವ ದೇಶ ಟರ್ಕಿ. 10 ಗ್ರಾಂ 24 ಕ್ಯಾರೆಟ್ ಚಿನ್ನಕ್ಕೆ ಇಲ್ಲಿನ ಸರಾಸರಿ ಬೆಲೆ $1,13,040. ಅಂದ್ರೆ ಇದು ಈ ಪಟ್ಟಿಯಲ್ಲಿ ಅತ್ಯಂತ ಅಗ್ಗದ ದರಗಳಲ್ಲಿ ಒಂದಾಗಿದೆ. ಚಿನ್ನ ಖರೀದಿಗೆ 4 ಮತ್ತು 5ನೇ ಹಾಟ್ಸ್ಪಾಟ್ ಗಲ್ಫ್ ರಾಷ್ಟ್ರಗಳಾದ ಕುವೈತ್ ಮತ್ತು ಖತಾರ್. ಕುವೈತ್ನಲ್ಲಿ 10 ಗ್ರಾಂ 24 ಕ್ಯಾರೆಟ್ ಚಿನ್ನಕ್ಕೆ $1,13,570 ಸಮೀಪದಲ್ಲಿದೆ. ಖತಾರ್ನಲ್ಲೂ 10 ಗ್ರಾಂ 24 ಕ್ಯಾರೆಟ್ ಚಿನ್ನಕ್ಕೆ ಸರಾಸರಿ $1,14,000 ಇದೆ. ಚಿನ್ನ ಭಾರತಕ್ಕಿಂತ ಕಡಿಮೆ ದರಕ್ಕೆ ಸಿಗುವ ಇನ್ನೆರಡು ದೇಶಗಳು, ಒಂದು ಸಿಂಗಾಪುರ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ. ಸಿಂಗಾಪುರದಲ್ಲಿ 10 ಗ್ರಾಂ 24 ಕ್ಯಾರೆಟ್ ಚಿನ್ನಕ್ಕೆ ಸುಮಾರು $1,18,880 ಆದ್ರೆ ಅಮೆರಿಕದಲ್ಲಿ $1,15,360. ಇದು ಭಾರತಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟೇ. ನಮ್ಮ ಭಾರತೀಯರಿಗೆ ಚಿನ್ನ ಅಂತಂದ್ರೆ ಕೇವಲ ಆಭರಣ ಅಲ್ಲ, ಅದೊಂದು ಭದ್ರತೆ ಮತ್ತು ಸಂಪ್ರದಾಯ. ಆದರೆ ನೀವು ವಿದೇಶಕ್ಕೆ ಪ್ರಯಾಣ ಮಾಡಿದಾಗ ಅಥವಾ ನಿಮ್ಮ ಕುಟುಂಬದವರು ಅಲ್ಲಿ ನೆಲೆಸಿದ್ರೆ ದುಬೈ, ಹಾಂಗ್ಕಾಂಗ್ ಮತ್ತು ಟರ್ಕಿಯಂತಹ ಜಾಗತಿಕ ಮಾರುಕಟ್ಟೆಗಳಲ್ಲಿ ಚಿನ್ನ ಖರೀದಿ ಮಾಡೋದು ನಿಮಗೆ ಸಾವಿರಾರು ರೂಪಾಯಿಗಳನ್ನು ಉಳಿಸಬಹುದು. ವಿದೇಶದಿಂದ ಚಿನ್ನ ತರುವಾಗ ಭಾರತ ಸರ್ಕಾರದ ಸುಂಕ ನಿಯಮಗಳು ಏನಿವೆ ಅನ್ನೋದನ್ನ ತಿಳಿದುಕೊಳ್ಳೋದು ಮತ್ತು ಅದರ ಮಿತಿಯೊಳಗೆ ಖರೀದಿ ಮಾಡೋದು ಬಹಳ ಮುಖ್ಯ ಅನ್ನೋದನ್ನ ನೆನಪಿಡಿ. ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ನಿಮಗೆ ಲಾಭ ಆಗೋ ಬದಲು ದಂಡ ಕಟ್ಟಬೇಕಾಗಬಹುದು.